ನೀವು ಪ್ರೀತಿಸುವ ನಿಮ್ಮವರೇ ಅಥವಾ ಯಾರಾದರೂ ಸರಿ ನಿಮ್ಮನ್ನು ಸತತವಾಗಿ ನಿಂದಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ, ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ. ಈ ಸಮಯದಲ್ಲೆಲ್ಲ ನಿಮಗೆ ಒಂದು ಸತ್ಯ ಗೊತ್ತಿರಲಿ ನೋಡಿ, ತಮ್ಮ ಬದುಕಿನಲ್ಲಿ ಏನೂ ಮಾಡಲಾಗದ ಜನ ಕೆಲವೊಮ್ಮೆ ವಿಮರ್ಶೆಗೆ ಇಳಿದು ಬಿಡ್ತಾರೆ. ಅವ್ರ ಜೀವನದಲ್ಲಿ ಅವ್ರು ಏನೂ ಮಾಡಿರಲ್ಲ, ಅವ್ರ ಜೀವನದಲ್ಲಿ ಅವ್ರು ಏನೂ ಒಂದು ಗುರಿ ಇರಲ್ಲ, ಒಂದು ಕನಸು ಇರಲ್ಲ, ಒಂದೇನೋ ಒಂದು ಸಾಧಿಸಬೇಕಪ್ಪ, ಏನೋ ಒಂದು ಮಾಡಬೇಕಪ್ಪ, ಅದು ಏನೂ ಇರಲ್ಲ. ಆದರೆ ಸುಲಭವಾಗಿ ಇನ್ನೊಬ್ಬರನ್ನು ವಿಮರ್ಶೆ ಮಾಡಿಬಿಡ್ತಾರೆ. ಇವನು ಹಂಗೆ ಕಣೋ, ಇವನು ಹಿಂಗೆ ಕಣೋ, ಅವನು ಇಷ್ಟೊತ್ತಿಗೆ ಹೋಯ್ತಾನೆ, ಇಷ್ಟೊತ್ತಿಗೆ ಬರ್ತಾನೆ, ಎಲ್ಲೋಯ್ತಾನೋ, ಹೆಂಗೋಯ್ತಾನೋ, ಹಂಗೋಯ್ತಾನೋ, ಹಿಂಗೋ ಏನೇನೋ ವಿಮರ್ಶೆಗಳು ಬಿಡ್ತಾರೆ. ಅವ್ರ ಬದುಕಲ್ಲಿ ಅವ್ರು ಏನೂ ಸಾಧಿಸಿರಲ್ಲ. ಸಾಧಿಸಿದ್ರು ಬಿಟ್ಬಿಡಿ, ಸಾಧಿಸಬೇಕು ಅನ್ನೋ ಒಂದು ಆಲೋಚನೆಯೂ ಅವ್ರ ಬದುಕಲ್ಲಿ ಬಂದಿರಲ್ಲ. ಆದರೆ ಸಾಧನೆಯ ಹಾದಿಯಲ್ಲಿ ಹೋಗ್ತಾ ಇರೋರನ್ನು ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ. ಬರೀ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೊಂಡು ಕೂತ್ಕೊಳ್ಳೋದೇ ಅವ್ರ ಕೆಲಸ. ಬದುಕಿನ ಹಾದಿಯಲ್ಲಿ ನಡೆಯಲಾಗದ ಜನ ಹಾಗೆ ನಡೀತಾ ಇರತಕ್ಕಂಥ ಜನರಿಗೆ ಬೀದಿಯಲ್ಲಿ ನಿಂತು ಕಲ್ಲೊಡೆಯೋದನ್ನು ಮಾತ್ರ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಯಾವಾಗಾದರೂ ನಿಮ್ಮ ಮನಸ್ಸಿನಲ್ಲಿ ಬೇರೆಯವರಿಗೆ ನಿಂದಿಸುವ ಬುದ್ಧಿ ನಿಮಗೇನಾದರೂ ಬಂತು ಅಂದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಆ ನಿಂದಿಸುವುದು, ಹಾಗೆ ಇನ್ನೊಬ್ಬರನ್ನು ಹೀಯಾಳಿಸುವುದು, ಅವ್ರು ಏನೇ ಆಗಿರಲಿ, ಅವ್ರು ಒಳ್ಳೆಯವರು ಕೆಟ್ಟವರು, ನಮಗದು ಬೇಡ. ಇನ್ನೊಬ್ಬರನ್ನು ನಿಂದಿಸುವ ಬುದ್ಧಿ ನಿಮಗೆ ಯಾವತ್ತಾದರೂ ಬಂದಾಗ ಅರ್ಥ ಮಾಡಿಕೊಳ್ಳಿ, ನಿಮಗೊಂದು ದೊಡ್ಡ ಕಾಯಿಲೆ ಶುರುವಾಗ್ತಿದೆ. ಆ ಕಾಯಿಲೆ ನಿಮ್ಮನ್ನು ನುಂಗಿಕೊಳ್ಳುವ ಮುನ್ನ, ನಿಮ್ಮನ್ನು ಕಪಿಮುಷ್ಟಿಗೆ ತೆಗೆದುಕೊಳ್ಳುವ ಮುನ್ನ ಎಚ್ಚೆತ್ತುಕೊಳ್ಳಿ. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಒಬ್ಬ ಆರೋಗ್ಯಪೂರ್ಣ ಮನುಷ್ಯ ಎಂದಿಗೂ ಕೂಡ ಇನ್ನೊಬ್ಬರನ್ನು ನಿಂದನೆ ಮಾಡುವುದಿಲ್ಲ. ಎಂಥ ಒಳ್ಳೆ ಮಾತು! ಒಬ್ಬ ಆರೋಗ್ಯಪೂರ್ಣ ಮನುಷ್ಯ ಇನ್ನೊಬ್ಬರನ್ನು ನಿಂದಿಸುವುದಿಲ್ಲ, ಇನ್ನೊಬ್ಬರ ಬಗ್ಗೆ ಅಸೂಹೆ ಮಾತುಗಳನ್ನಾಡುವುದಿಲ್ಲ, ಇನ್ನೊಬ್ಬರ ಬಗ್ಗೆ ಯಾವತ್ತಿಗೂ ಕೂಡ ಕೆಟ್ಟ 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 ಅಪಪ್ರಚಾರಗಳನ್ನು ಮಾಡ್ತಾ ಹೋಗುವುದಿಲ್ಲ. ಕೇವಲ ದೈಹಿಕ ನ್ಯೂನ್ಯತೆಗಳು ಮಾತ್ರ ಕರುಣೆಗೆ ಯೋಗ್ಯವಲ್ಲ. ಅಂದರೆ ಅಯ್ಯೋ ಅವರು ಕಾಲಿಲ್ಲ, ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಅಥವಾ ಈ ರೀತಿಯ ನಾನಾ ವಿಕಲಚೇತನರಿರ್ತಾರಲ್ವ, ಅವರು ಕರುಣೆಗೆ ಅಥವಾ ಪ್ರೀತಿಗೆ, ಅನುಕಂಪಕ್ಕೆ ಎಲ್ಲ ಮನುಷ್ಯರು ಅರ್ಹರೇ. ಆದರೆ ದೈಹಿಕವಾಗಿ ನ್ಯೂನ್ಯತೆ ಇರುವವರು ಮಾತ್ರ ಕರುಣೆಗೆ ಅರ್ಹರಲ್ಲ. ಈ ಮಾನಸಿಕವಾಗಿ ಇನ್ನೊಬ್ಬರನ್ನು ನಿಂದಿಸುವ ಅಂತರಂಗದ ಕಾಯಿಲೆ, ಅಸ್ವಸ್ಥತೆ ಇರುತ್ತಲ್ಲ, ಅವರೂ ಕೂಡ ಕರುಣೆಗೆ ಅರ್ಹರು. ಅದಕ್ಕೆ ಏನನ್ನಬೇಕು? ಯಾರಾದರೂ ನಿಮ್ಮನ್ನು ನಿಂದಿಸಿದಾಗ ಅಯ್ಯೋ ಪಾಪ ಅನ್ನಬೇಕು. ಈಗ ಯಾರೊಬ್ಬರು ಕಾಲಿಲ್ದವರು, ಅಯ್ಯೋ ಇನ್ನು ಯಾರ್ಯಾರೋ ಪಾಪ ಒದ್ದಾಡಿಕೊಂಡು ಕೆಲವು ಅಂಗವಿಕಲರು ಬದುಕನ್ನು ನಡೆಸ್ತಾ ಇರ್ತಾರಲ್ಲ, ಅವ್ರನ್ನ ನೋಡಿದಾಗ ಅಯ್ಯೋ ಪಾಪ ಅಂತ ಹೇಗೆ ಅಂತೀವಲ್ಲ, ಹಾಗೆ ಈ ಇನ್ನೊಬ್ಬರನ್ನು ಹೀಯಾಳಿಸುವ, ನಿಂದಿಸುವ ಈ ಅಂತರಂಗದ ದರಿದ್ರತನ ಅಥವಾ ಕೆಟ್ಟ ಬುದ್ಧಿ ಹೊಂದಿರುವ ಅಸ್ತವ್ಯಸ್ತ ಅಥವಾ ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರ್ತಾರಲ್ಲ, ಅವರು ನೋಡಿದಾಗಲೂ ಅಯ್ಯೋ ಪಾಪ ಅಂತ ಅನ್ಬೇಕಂತೆ. ಇದು ನಾವು ಅದಕ್ಕೆ ಕೊಡುವ ಉತ್ತರ. ಅವರು ಕೂಡ ಕರುಣೆಗೆ ಅರ್ಹರಿದ್ದಾರೆ ಅಂತ. ಇದು ಒಬ್ಬರು ಗುರುಗಳು ಹೇಳ್ತಾ ಇದ್ರು. ಅಂದರೆ ನಮಗೆ ಈ ನಿಂದನೆಯ ಕ್ಷಣಗಳು ಬಂದಾಗ, ಯಾರಾದರೂ ನಮ್ಮನ್ನು ನಿಂದಿಸಿದಾಗ, ಕಟುವಾಗಿ ಮಾತನಾಡಿದಾಗ, ಅಪಪ್ರಚಾರ ಮಾಡಿದಾಗ, ನಾವು ಅದನ್ನು ಹೇಗೆ ನೋಡಬೇಕು ಅಂದಾಗ, ನೋಡಿ ನಮಗೆ ಯಾರೋ ಒಬ್ಬ ಗೊತ್ತಿರೋ ಒಬ್ಬರು ಸಾಮಾಜಿಕ ಕಾರ್ಯಕರ್ತರಿದ್ದರು, ಅಂದರೆ ಸಮಾಜ ಸೇವೆ ಮಾಡತಕ್ಕಂಥವ್ರು. ಬಟ್ ಯಾಕೋ ಗೊತ್ತಿಲ್ಲ, ಅವರನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಜನ ಕೆಟ್ಟದಾಗ ಬೈತಾ ಇರ್ತಾರೆ. ಅವರಿಗೆ ನಾನೊಂದು ದಿವಸ ಕೇಳಿದೆ, ನಿಮ್ಗೆ ಹಿಂಗೆಲ್ಲ ಜನ ಅಂತಾರಲ್ವಾ, ಹಿಂಗೆಲ್ಲ ಕೆಟ್ಟ ಕಮೆಂಟ್ ಮಾಡ್ತಾರೆ, ಬೈತಾರೆ, ನಿಂದಿಸ್ತಾರೆ, ಅವಾಗ ಏನು ಅನಿಸುತ್ತೆ? ಯಾಕಂದರೆ ಅವರು ಒಂದು ದಿವಸಲೂ ಕೂಡ ಕೋಪಗೊಂಡವರಲ್ಲ, ಒಂದು ದಿವಸಲೂ ಕೂಡ ಆ ಸಮಚಿತ್ತತೆಯನ್ನು ಕಳ್ಕೊಂಡವರಲ್ಲ, ಕೂಗಾಡ್ದವರಲ್ಲ, ಕಿರ್ಚಾಡ್ದವರಲ್ಲ. ಆ ಸಮತೋಲನವನ್ನು ಕಳ್ಕೊಳ್ಳೋದಂಗೆ ಈ ಎಲ್ಲ ನಿಂದನೆಗಳನ್ನು ಕೇಳಿಯೂ ಅದು ಹೆಂಗೆ ಬದುಕಿದ್ದೀರಾ ಅಂತ, ಅಂದರೆ ಅದನ್ನು ಹೆಂಗೆ ನಿಭಾಯಿಸ್ತೀರಾ, ಅದನ್ನು ಹೆಂಗೆ ನೋಡ್ತೀರಾ ಅಂತ ಅವರು ಅದಕ್ಕೆ ತುಂಬ ಚೆನ್ನಾಗಿ ಹೇಳಿದ್ರು. ಅಂದರೆ ಅವರು ಏನು ಹೇಳಿದ್ರಂದರೆ, ನನ್ನ ಕಡೆ ಒಂದು ಬೆರಳು ತೋರಿಸು ಅಂತ. ಆಯಿತು ಅಂತ ಒಂದು ಬೆರಳು ತೋರಿಸಿದಾಗ, ಸರಿ ನನ್ನ ಕಡೆ ಒಂದು ಬೆರಳು ತೋರಿಸ್ತಾ ಇದ್ದೀರಾ ಅಂದರೆ ಒಂದು ಬೆರಳು ನನ್ನ ಕಡೆ ನೋಡ್ತಾ ಇದೆ, ಇನ್ನು 3 ಬೆರಳು ನಿನ್ನ ಕಡೆ ನೋಡ್ತಾ ಇದೆ, ಅಥವಾ ಇನ್ನು 4 ಬೆರಳು ಅಥವಾ 3 ಬೆರಳು ನಿನ್ನ ಕಡೆ ನೋಡ್ತಾ ಇದೆ.
ಅಂದರೆ ಆ ಸಂದೇಶದಲ್ಲಿ ಏನು ಉತ್ತರ ಇತ್ತು ಅಂದರೆ, ಯಾರು ನಿಂದಿಸ್ತಾ ಇದ್ದಾನೋ ಅವನು ಒಂದು ಬೆರಳನ್ನು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಕಡೆ ತೋರಿಸಿದ್ರೆ ಇನ್ನು 3 ಬೆರಳು ತನಗೆ ತಾನು ತೋರಿಸ್ತಾ ಇದ್ದಾವೆ. ತನ್ನೊಳಗಡೆ ದೋಷ ಇದ್ದರೆ, ತನ್ನೊಳಗಡೆ ಅನಾರೋಗ್ಯ ಇದ್ದರೆ, ತನ್ನೊಳಗಡೆ ಮಾನಸಿಕ ದರಿದ್ರತನ ಇದ್ದರೆ ಮಾತ್ರ ನಾನು ಇನ್ನೊಬ್ಬರನ್ನು ವಿನಾಕಾರಣ ನಿಂದಿಸುವ ಬುದ್ಧಿ ನನಗೆ ಬರುತ್ತೆ. ನೋಡಿ ಎಂಥ ಮಾತು. ಹಾಗಾಗಿ ಅಂದರೆ ಒಂದು ಕೈ ಬೆರಳು ನನ್ನತ್ತ ತೋರ್ತಾ ಇದೆ, ಆದರೆ ಉಳಿದ 3 ಕೈ ಬೆರಳುಗಳು ನಿನ್ನ ಕಡೆ ತೋರ್ತಾ ಇದ್ದಾವೆ. ಹಾಗಾದರೆ ಯಾರಾದರೂ ಇನ್ನೊಬ್ಬರ ಬಗ್ಗೆ ಬೆರಳು ತೋರಿದ್ರೆ ಹಾಗೆ ಮಾಡಿದವನಿಗೆ ಗೊತ್ತಾಗದಂತೆ 3 ಬೆರಳುಗಳು ತಿರುಗಿ ಅವನತ್ತಲೇ ತೋರ್ತಾ ಇದ್ದಾವೆ. ಆದ್ದರಿಂದ ಯಾರಾದರೂ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ಅವರ ಬಗ್ಗೆ ನನಗೆ ಕರುಣೆ ಹುಟ್ಟುತ್ತದೆ. ಯಾಕಂದರೆ ಎಂದಾದರೂ ಅವರು ನನಗೆ ಮಾಡಬಹುದಾದ ನೋವಿಗಿಂತ ಅವನು ಅವನಿಗೇ ಹೆಚ್ಚು ನೋವು ಮಾಡಿಕೊಳ್ತಾ ಇದ್ದಾನೆ, ಆದರೆ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ. ನೋಡಿ ಎಂಥ ಮಾತು. ಯಾರಾದರೂ ನಿಮಗೆ ಕೆಟ್ಟದಾಗಿ ನಿಂದಿಸಿದಾಗ, ಕೋಪ ಮಾಡಿಕೊಂಡು ಬೈದಾಗ, ಅಥವಾ ವಿನಾಕಾರಣ ಕೆಟ್ಟ ಕಮೆಂಟ್ ಹಾಕಿದಾಗ ಅರ್ಥ ಮಾಡಿಕೊಳ್ಳಿ, ಅವರು ನಿಮಗೆ ನೋವು ಮಾಡ್ತಾ ಇಲ್ಲ, ಗೊತ್ತಿಲ್ಲದಂತೆ. ಅಂದರೆ ನಮಗೆ ಮಾಡಬಹುದಾದ ನೋವಿಗಿಂತ ಆತ ತನಗೆ ತಾನೇ ಹೆಚ್ಚು ನೋವು ಮಾಡಿಕೊಳ್ಳುತ್ತಿದ್ದಾನೆ. ಅವನ ಅಂತಃಕರಣ ಪಾತಾಳದತ್ತ ಹೋಗ್ತಾ ಇದೆ, ಅವನು ನೈತಿಕವಾಗಿ ಕುಸಿಯುತ್ತಿದ್ದಾನೆ. ಹಾಗೆ ಇನ್ನೊಬ್ಬರನ್ನು ನಿಂದಿಸುವ ಆ ಕಾಯಿಲೆ ಅವನನ್ನು ಆವರಿಸಿಕೊಳ್ತಾ ಇದೆ. ಎಲ್ಲೋ ಒಂದು ಕಡೆ ಸರಿಯಾಗಿ ಬೀಳ್ತಾನೆ, ಯಾರೋ ಅವನನ್ನು ಸರಿಯಾಗಿ ಹೊಡೆದಾಕ್ತಾರೆ. ಹೀಗೆ ಇನ್ನೊಬ್ಬರನ್ನು ನಿಂದಿಸುವ ಬುದ್ಧಿ ಒಂದು ಕಡೆ ಗೆಲ್ಬೋದು, ಒಂದು ಕಡೆ ಗೆಲ್ಬೋದು, ಒಂದು ಕಡೆ ಗೆಲ್ಬೋದು, ಆದರೆ ಎಲ್ಲೋ ಒಂದು ಕಡೆ ಇನ್ನೆಂದೂ ಎದ್ದೇಳಲಾಗದ ಸ್ಥಿತಿಗೆ ಅದು ನಿಮ್ಮನ್ನು ತೆಗೆದುಕೊಂಡು ಬರುತ್ತೆ. ಹಾಗಾಗಿ ಯಾರಾದರೂ ನಿಮ್ಮನ್ನು ಯಾವಾಗಾದರೂ ನಿಂದಿಸಿದರೆ ಅರಿಸ್ಟಾಟಲ್ ಒಂದು ಮಾತು ಹೇಳ್ತಾರೆ, ಆ ಮಾತನ್ನು ನೀವು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರು. ಅಂದರೆ ಕೆಲವು ಜನ ಅವರನ್ನು ಕೆಟ್ಟದಾಗಿ ಬೈತಾ ಇದ್ರಂತೆ. ಅರಿಸ್ಟಾಟಲ್ನ ಕೆಟ್ಟ ಮನುಷ್ಯ ಆಯಿತಾ ಅಂತ ಕೆಲವರು ಜನ ಬೈತಾ ಇದ್ರು. ಆಗ ಅವನು ಹೇಳ್ತಾನೆ, ನಾನು ಏನು ಬಯಸ್ತೀನಿ ಅಂದರೆ ಅವರು ನನ್ನ ಬಗ್ಗೆ ಹೇಳೋದನ್ನು ಯಾರೂ ಕೂಡ ನಂಬಬಾರದು, ಹಾಗೆ ನಾನು ಬದುಕಬೇಕು ಅಂತ ಅರಿಸ್ಟಾಟಲ್ ಹೇಳ್ತಿದ್ರಂತೆ. ಅಂದರೆ ನನ್ನ ಬಗ್ಗೆ ಯಾರಾದರೂ ಹೋಗಿ, ಈಗ ಉದಾಹರಣೆಗೆ ನೀವು ನನ್ನ ಬಗ್ಗೆ ಇನ್ಯಾರ ಹತ್ರನೂ ಹೋಗಿ ಅವನಂಥವನು ಇಂಥವನು ಹಂಗೆ ಹಿಂಗೆ ಅಂತ ಏನಾದರೂ ಕೆಟ್ಟದಾಗ ಬೈದಾಗ ಅವರು ಯಾರೂ ಕೂಡ ನಿಮ್ಮ ಮಾತನ್ನು ನಂಬಬಾರ್ದು, ಹಾಗೆ ನಾನು ಬದುಕಬೇಕು ಅಂತ ಹೇಳ್ತಿದ್ರಂತೆ. ಬದುಕುತ್ತೀನಿ, ಬದುಕಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನೀವೇನೂ ತಪ್ಪು ಮಾಡದೆಯೂ, ನೀವೇನೂ ಕೆಟ್ಟದ್ದನ್ನು ಮಾಡದೆಯೂ ನಿಮ್ಮ ಬಗ್ಗೆ ಯಾರ್ಯಾರೋ ಹೋಗಿ ಇನ್ಯಾರ ಹತ್ರನೂ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ ಅಂದಾಗ ನಿಜವಾಗಿಯೂ ಅದನ್ನು ಯಾರು ನಂಬುತ್ತಾರೆ ಅಂದರೆ, ಇಂಥದ್ದೇನೋ ಒಂದು ಕೆಟ್ಟ ಆಪಾದನೆ ನಿನ್ನ ಮೇಲೆ ಬರೋದನ್ನೇ ಕಾಯ್ತಾ ಇರೋರು ಮಾತ್ರ ನಂಬುತ್ತಾರೆ. ಇಲ್ಲ ಅಂದರೆ 2 ರೀತಿಯ ಜನ ಇರ್ತಾರೆ. ಒಂದು, ಅಯ್ಯೋ ಆ ಮನುಷ್ಯ ಹಂಗಲ್ಲ, ನಾನು ಇದನ್ನೆಲ್ಲ ನಂಬಲ್ಲ, ಅವನೇನು ಅಂತ ನನಗೆ ಗೊತ್ತು, ಅಥವಾ ಇದಕ್ಕೇನೋ ಒಂದು ಕಾರಣ ಇರುತ್ತೆ, ಅವನು ಸುಮ್ಮನೆಲ್ಲ ಈ ಥರದ ತಪ್ಪೆಲ್ಲ ಮಾಡಲ್ಲ, ಅಥವಾ ಅವನು ಏನು ಅಂತ ನಮಗೆ ಗೊತ್ತು, ನಾವಿದು ನಂಬಲ್ಲ ಅನ್ನೋ ಜನರೂ ಇರ್ತಾರೆ. ಅಯ್ಯೋ ಯಾರು ಬದುಕು ಏನಾದ್ರಪ್ಪ, ಅದು ಏನಾದರೂ ಮಾಡ್ಕೊಳ್ಳಿ, ನಮಗೆ ಯಾಕಪ್ಪ ಅದು, ಮಾಡಿದವ್ರು ಪಾಪ ಆಡ್ದವ್ರ ಬಾಯಿಗೆ ಅಂತ ಅದನ್ನು ನಿರ್ಲಕ್ಷ್ಯ ಮಾಡಿರೋರು ಇದ್ದಾರೆ. ಓಕೆ, ಇವ್ರನ್ನೂ ಕ್ಷಮಿಸ್ಬಿಡೋಣ, ಅಥವಾ ಇವರು ಒಳ್ಳೆಯವರೇ, ಅದು ಅಲ್ಲಿ ಏನು ಒಳ್ಳೇದಾಗಿದೆಯೋ ಕೆಟ್ಟದ್ದಾಗಿದೆಯೋ ನಮಗೆ ಬೇಡಪ್ಪ, ನಮ್ಮದೇ 1000 ಇದ್ದಾವೆ ಅಂದ್ಕೊಳ್ಳೋರು ಒಂದು ಕಡೆ ಇದ್ದಾರೆ. ಇಲ್ಲ ಆ ಮನುಷ್ಯ ಹಂಗಲ್ಲ, ನಾವು ಇದನ್ನೆಲ್ಲ ನಂಬಲ್ಲ, ನೀನೇನೋ ಅವನ ಬಗ್ಗೆ ಬಂದು ನನ್ನ ಹತ್ರ ಕೆಟ್ಟದಾಗಿ ಹೇಳ್ಬಿಡ್ಬೋದು, ನಾನು ಅದು ನಂಬಲ್ಲ, ಯಾಕಂದ್ರೆ ಅವನೇನು ಅಂತ ನನಗೆ ಗೊತ್ತು ಅಂತ ಯೋಚಿಸುವ ಜನರು ಇದ್ದಾರೆ. ಇನ್ನೊಂದು ವರ್ಗ ಇದೆ, ನಿಮ್ಮ ಬಗ್ಗೆ ಹೋಗಿ ಒಂಚೂರು ಹೇಳಿದ್ರೆ ಸಾಕು, ನನಗೆ ಗೊತ್ತಿತ್ತು, ನನ್ನ ಮಗ ಎಂಥವನು ಅಂತ ನನಗೆ ಗೊತ್ತಿತ್ತು, ನನಗೆ ಗೊತ್ತಿಲ್ವಾ ಅವನ ಬಗ್ಗೆ, ನಮ್ಮ ದೇವ್ರ ಬಗ್ಗೆ ನಮಗೆ ಗೊತ್ತಿಲ್ವಾ, ನಾನು ಅಂದ್ಕೊಂಡಿದ್ದೆ ಒಂದು ದಿವಸ ಅವನಿಗೆ ಸಿಗಾಕೊಳ್ತಾನೆ, ಒಂದು ದಿವಸ ಅವನು ತುಳಿಬೇಕು, ಅಂದರೆ ಒಂಚೂರು ಹೇಳೋದೇ ತಡ ಆಲೇ ಒಂದು ಕಥೆನೇ ಕಟ್ಟಿಬಿಡ್ತಾರೆ. ಹೆಂಗಿರ್ತವೆ. ಸೊ ಹಾಗಾಗಿ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಇನ್ನೊಬ್ಬರ ಬಗ್ಗೆ ಅಪ್ಪಿತಪ್ಪಿಯು ನಿಂದನೆಯ ಮಾತುಗಳನ್ನು ಆಡಬೇಡಿ. ಅವನು ಹಾಳಾಗೋಗಲಿ, ಅವನು ಹಂಗಾಗಲಿ, ಇವನು ಹಿಂಗಾಗಲಿ, ಅವನು ಬಿದ್ದು ಹೋಗಲಿ, ಅವ್ರ ಮನೆ ಕಟ್ಟಿಬಿಟ್ರು, ಅವ್ರ ಕಾರ್ ತಗೊಂಬಿಟ್ರು, ಅವ್ರು ಉದ್ಧಾರ ಆಗ್ಬಿಟ್ರು, ಅವ್ರು ಏನೋ ಅಸೂಹೆ ಕಾರಣಕ್ಕೆ ಬಂದವ್ರ ಹತ್ರ ಎಲ್ಲ ನಾವು ನಿಂದನೆಗಳನ್ನು ಮಾಡ್ತಾ ಹೋದರೆ ನಾನು ಹೇಳ್ತೀನಿ ಅವ್ರು ಹಾಳಾಗಲ್ಲ, ನಾವು ಎಷ್ಟು ಹಾಳಾಗ್ತೀವಿ ಅಂದರೆ ಮೈಂಡ್ ಫುಲ್ಲು ನೆಗೆಟಿವ್ ಥಾಟ್ಸ್ಗಳು ಬರ್ತವೆ, ಮತ್ತೆಲ್ಲೂ ನಿಮಗೆ ಗೆಲುವು ಅನ್ನೋದು ಮರೀಚಿಕೆ ಆಗೋಗುತ್ತೆ. ಅಂದರೆ ನೀವು ಯಾರನ್ನು ಬೈತಾ ಇದ್ದೀರೋ ಅವರು ಉದ್ಧಾರ ಆಗ್ತಾನೆ ಇರ್ತಾರೆ, ಆದರೆ ಬೈತಾ 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 ನೀವು ಪಾತಾಳಕ್ಕೆ ಹೋಗ್ಬಿಡ್ತೀರ.
ಇನ್ನೊಬ್ಬರ ಗೆಲುವನ್ನು ನೋಡಿ, ಇನ್ನೊಬ್ಬರ ಉದ್ಧಾರವನ್ನು ನೋಡಿ ಸಂತೋಷ ಪಡಿ, ಚಪ್ಪಾಳೆ ತಟ್ಟಿ, ಕಂಗ್ರ್ಯಾಚುಲೇಷನ್ ಹೇಳಿ ಅಥವಾ ವಿಶ್ ಮಾಡಿ, ಆಲ್ ದಿ ಬೆಸ್ಟ್ ಹೇಳಿ. ಅದರಿಂದ ಏನಾಗುತ್ತೆ ಅಂದರೆ ಅವನಿಗೆ ಖುಷಿ ಆಗುತ್ತೆ. ಅವನು ತನ್ನ ಗೆಲುವಿನ ಮಾರ್ಗವನ್ನು ನಿಮಗೂ ಹೇಳ್ಕೊಡ್ಬೋದು, ಅಥವಾ ಅವನು ಕೂಡ ನಿಮ್ಮನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಬೋದು. ಅದರಿಂದ ನಿಮಗೂ ಏನೋ ಉಪಯೋಗ ಆಗ್ಬೋದು. ಮತ್ತು ಅಸೂಯೆ ಕಟ್ಟಿಕೊಂಡು ದ್ವೇಷ ಕಟ್ಟಿಕೊಂಡು ಸಾಧಿಸಿದ್ದೇನು? ಅವನು ಒದ್ದು ಆಚೆ ಹಾಕ್ತಾನೆ, ಅವನು ನಿಮ್ಮನ್ನು ಎಕ್ಕಡ ಬಿಡೋ ಜಾಗದಲ್ಲಿ ಬಿಡ್ತಾನೆ, ನಿಮ್ಮನ್ನು ದ್ವೇಷದ ಪಟ್ಟಿಯಲ್ಲಿ ಇಟ್ಕೊಳ್ತಾನೆ. ನೀವು ಕಷ್ಟ ಕಾಲದಲ್ಲಿ ಅವನು ನಿಮ್ಮ ಉಪಕಾರಕ್ಕೆ ಅಥವಾ ಸಹಾಯಕ್ಕೆ ಬರಲ್ಲ. ಅಂದರೆ ಒಬ್ಬರಿಗೆ ಪ್ರಶಂಸೆ ಮಾಡೋದರಿಂದ, ಹೊಗಳೋದ್ರಿಂದ ಅಥವಾ ಅವರ ಗೆಲುವಿಗೆ ಅವರಿಗೆ ಅಭಿನಂದನೆ ತಿಳಿಸೋದ್ರಿಂದ ಕಳ್ಕೊಳ್ಳೋದೇನೂ ಇಲ್ಲ. ಸೊ ನಾನು ಕೇಳ್ಕೊಳ್ಳೋದು, ಯಾರಾದರೂ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಅಥವಾ ನಿಮ್ಮ ಊರಿನ ಯಾರೋ ಒಬ್ಬ ಹುಡುಗಿ ಅಥವಾ ಯಾರು ಏನೋ ಸಾಧನೆ ಮಾಡ್ತಿದ್ದಾರೆ ಎಂದಾಗ, ಏನೋ ಕೆಲವೊಬ್ಬರು ಹಿರಿಯರು ಇರ್ತಾರೆ, ಅವರು ಬರೀ ಅಸೂಹೆ ಬುದ್ಧಿನೇ. ಅವ್ರ ಮನೇದು ಇಲ್ಲಿ ಹೇಳಿ, ಇಲ್ಲೇದು ಅಲ್ಲೇ ಹೇಳಿ, ಅವ್ರ ಮನೆಯದೇ ಗೆದ್ಲತ್ತೋಗಿರುತ್ತೆ. ಆದರೆ ಇನ್ನೊಬ್ಬರು ಮನೆ ಕಷ್ಟ, ಇನ್ನೊಬ್ಬರು ಮನೆ ಸಂಕಟಗಳ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಅವ್ರಿಗೊಂದು ಸುಖ. ಒಂದು ವೇಳೆ ಅಂಥವ್ರ ಸುತ್ತಮುತ್ತ ನೀವಿದ್ದರೆ ಅವ್ರಿಗೆ ಹೇಳಿ, ಬಿಡಿ ಅವ್ರ ಬಗ್ಗೆ, ಅವ್ರವ್ರ ಮನೇದು ಯಾಕೆ ಮಾತಾಡ್ತೀರಿ? ಏನಾದರೂ ಮಾತಾಡಿದ್ರೆ ಒಳ್ಳೇದು ಮಾತಾಡಿ. ಈಗ ನಿಮ್ಮ ಬಳಿ ಬಂದು ನೀವು ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಾ ಇಲ್ಲ, ಗುರುಗಳು ಹೇಳಿದ್ದಾರೆ ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡಬಾರ್ದಪ್ಪ ಅಂತ ನಿಮಗೆ ಒಳ್ಳೆ ಬುದ್ಧಿ ಬಂದಿದೆ. ಆದರೆ ಇನ್ಯಾರೋ ಅಂಥ ದುರ್ಬುದ್ಧಿ ಇರೋನು, ಅಲ್ಲೇದಿಲ್ಲೇ ಹೇಳಿ, ಇಲ್ಲೇದು ಅಲ್ಲೇ ಹೇಳಿ ಅಸೂಹೆ ಬುದ್ಧಿ ಇರೋನು ಯಾರೋ ಬಂದು ನಿಮ್ಮ ಹತ್ರ, ಅವನು ಕಾರ್ ತಗೊಂಡನೆ, ಅವನಲ್ಲೆಲ್ಲೋ ಲೋನ್ ತಗೊಂಡನಂತೆ, ಬಾರೋ ಅವನು ಎಲ್ಲಿ ಲೋನ್ ಕಟ್ತಾನೆ, ಅವನೆಲ್ಲ ಉದ್ಧಾರ ಆಯ್ತಾನ ಬಾ, ಅವನು ಹಂಗೆ ಹಿಂಗೆ ಅಂತ ಯಾರಾದರೂ ನಿಮ್ಮ ಬಂದು ಹೇಳಕ್ಕೆ ಬಂದಾಗ ಸಾಧ್ಯವಾದರೆ ಆರಂಭದಲ್ಲೇ ತಡೀರಿ. ಎಲ್ಲ ತಡೆಯೋಕ್ಕಾಗಲ್ಲ ಸರ್, ಅವನು ಬೇಕಾಗಿರೋ ಮನುಷ್ಯ, ಒಳ್ಳೆ ಫ್ರೆಂಡು ಅಂತಂದರೆ ಬುದ್ಧಿ ಹೇಳಿ. ಹಂಗೂ ಆಗಲಿಲ್ವಾ, ನೀವು ಅದಕ್ಕೆ ಸ್ಪಂದಿಸಬೇಡಿ, ಹೇಳ್ಕೊಂಡು ಹೋಗಲಿ, ಸ್ಪಂದಿಸಬೇಡಿ. ಹೌದನೋ, ಹೌದಾ, ನನಗೆ ಗೊತ್ತಿತ್ತು, ಬಾ ಅವನು ಹಾಳಾಗೋಯ್ತಾನೆ, ಅವನು ಕಾರ್ ಯಾರಿಗೆ ಬೇಕಿತ್ತಪ್ಪ, ಯಾಕೆ ಬೇಕಿತ್ತು ಕಾರು, ಸ್ಟೈಲ್ ಮಾಡ್ಲಿಕ್ಕೆ ತಂದಾನೆ, EMI ಕಟ್ಟೋಕ್ಕಾಗದೆ ಅರ್ಧಕ್ಕೆ ಮಾರ್ತಾನೆ, ಬಾ ಬ್ಯಾಂಕ್ನವರು ಇದೇನು ಸೀಸ್ ಮಾಡ್ತಾರೆ, ಬಾ ಅದು ಮಾಡ್ತಾರೆ, ಇದು ಅಂದ್ರೆ ಅವನ ಜೊತೆ ನೀವು ಕೂಡ ತಾಳಕ್ಕೆ ತಕ್ಕಂತೆ ಅದಕ್ಕೆ ಪೋಣಿಸ್ತಾ ಹೋದರೆ, ನಾನು ಹೇಳ್ತೀನಲ್ಲ, ಮುಂದೆ ಅದರ ಫಲವನ್ನು ನೀವು ಅನುಭವಿಸ್ತೀರ. ಸೊ ಸಂಕಲ್ಪ ಮಾಡಿ, ಸಾಧ್ಯವಾದರೆ ಇನ್ನೊಬ್ಬರ ಬಗ್ಗೆ ನಾನು ಒಳ್ಳೇದು ಮಾತಾಡ್ತೀನಿ ಹೊರತು ಯಾರು ಎಷ್ಟಾದರೂ ಉದ್ಧಾರ ಆಗಲಿ, ಎಷ್ಟಾದರೂ ಹಾಳಾಗೋಗಲಿ, ಹಾಳಾಗಿ ಅಥವಾ ಏನೋ ಪಾತಾಳಕ್ಕೆ ಹೋಗಿರೋರ ಬಗ್ಗೆ ಕರುಣೆ ಇಟ್ಕೊಳ್ತೀನಿ, ಅಯ್ಯೋ ದೇವ್ರೆ ಅವ್ರಿಗೆ ಒಳ್ಳೇದು ಮಾಡಪ್ಪ ಅಂತ. ಉದ್ಧಾರ ಆಗಿರೋರಿಗೆ ಇನ್ನಷ್ಟು ವಿಶ್ ಮಾಡ್ತೀನಿ. ಅದು ಬಿಟ್ಟರೆ ನಾನು ಯಾರ ಬಗ್ಗೆನೂ ಕೆಡುಕು ಮಾತಾಡಲ್ಲಪ್ಪ ಅನ್ನೋ ಸಂಕಲ್ಪ ಮಾಡೋಣ. ಯಾಕಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇನ್ನೊಬ್ಬರ ಬಗ್ಗೆ ಎಂದಾದರೂ ನೀವು ಕೆಡುಕನ್ನು ಮಾತಾಡ್ತಿದ್ದೀರಾ ಅಂದರೆ ಅವರಿಗಾಗುವ ನೋವಿಗಿಂತ ಅಥವಾ ನಷ್ಟಕ್ಕಿಂತ ನಿಮಗೆ ನೀವು ಮಾಡಿಕೊಳ್ಳೋ ನಷ್ಟ ಇದೆಯಲ್ಲ, ಅದು ಭಾಳ ದೊಡ್ಡದಾಗಿರುತ್ತೆ. ಬೇಡ, ಅಂಥ ಮಾತುಗಳನ್ನು ನಾವು ಆಡಬಾರ್ದು.